ಆನೇಕಲ್ ತಾಲೂಕು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸ್ ಉಮಾಪತಿಗೌಡ ಮತ್ತು ಮಂಗಮ್ಮನಪಾಳ್ಯ ಬ್ಲಾಕ್ ಕಾಂಗ್ರೆಸ್ ರಾಯಲ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರಾದ ಎಂ ರಘು ರಾಘವೇಂದ್ರ ಡಿಕೆಶಿ 10,000 ಲಾಡು ತಯಾರಾಗಿದೆ. ಪ್ರಮಾಣ ವಚನ ಹಿನ್ನೆಲೆ ಬೊಮ್ಮನಹಳ್ಳಿ ಮಂಗಮ್ಮನಪಾಳ್ಯ ಕಾಂಗ್ರೆಸ್ ಮುಖಂಡರಿಂದ ಬ್ಯಾನರ್ಗೆ ಕ್ಷೀರಾಭಿಷೇಕ ಮಾಡಿ ಸಿಹಿ ಹಂಚಿಕೆ. ಬೊಮ್ಮನಹಳ್ಳಿ ಸಿಗ್ನಲ್ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಅಂಗವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದೆ ಕಾಂಗ್ರೆಸ್ ಮುಖಂಡರಿಂದ ಪಟಾಕಿ ಸಿಡಿಸಿ ಡಿಕೆಶಿ ಬ್ಯಾನರ್ಗೆ ಕ್ಷೀರಾಭಿಷೇಕ ಮಾಡಿ ನೂರಾರು ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿದರು. ನಂತರ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಹಾಕುತ್ತಾ ತೆರಳಿ ಮಿನಿ ವಿಧಾನಸೌಧದ ಸಿಬ್ಬಂದಿಗೆ ಸಿಹಿ ಹಂಚಿದರು. ಇದೇ ಸಂದರ್ಭದಲ್ಲಿ ಹುಳಿಮಾವು ಮಧುಕುಮಾರ್, ಅರಕೆರೆ ಲೋಕೇಶ್ ರೆಡ್ಡಿ, ಮಿಥುನ್ ಗೌಡ, ಇಬ್ಲೂರು ಅಧ್ಯಕ್ಷರಾದ ರಾಮಚಂದ್ರಪ್ಪ, ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ಯಾರಂಟಿ ಸಮಿತಿ ಸದಸ್ಯರು, ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಅವರ ದೀರ್ಘಕಾಲದಲ್ಲಿ ಅವರು ಹುಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡ್ಬಂದು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅತ್ಯುತ್ತಮವಾಗಿ ನಮಗೆ ಖುಷಿ ತಂದಿದೆ. ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಈಗ ತಾನೇ ಮಾಡಿದ್ದಾರೆ. ಅವ್ರಿಗೆ ಶುಭವಾಗಲಿ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎಲ್ಲೋ ಕೊಂಡೋಗಿದ್ದದಕ್ಕೆ ಅವರಿಗೆ ಶುಭ ಹಾರೈಸುತ್ತಾ 3 ವರ್ಷ ಕಾಲ ಸಿದ್ದರಾಮಯ್ಯ ಸಾಹೇಬರು ಏನು ಅಧಿಕಾರ ಮಾಡಿದ್ರು ಎಲ್ಲ ಇಡೀ ದೇಶಕ್ಕೆ ಮಾರ್ಗದರ್ಶಿಗಳಾಗಿ ಅವರು ಬಿಟ್ಕೊಟ್ಟಿದ್ದಂಥ ಅಧಿಕಾರವನ್ನು ಇಡೀ ದೇಶದಲ್ಲಿ ಯಾವ ರಾಜಕಾರಣಿ ಕೂಡ ಬಿಟ್ಕೊಟ್ಟಿರಲ್ಲ ಅಂತ ನನ್ನ ಭಾವನೆ. ಅವರಂಥ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅವ್ರಿಗೆ ಘಂಟಾಘೋಷವಾಗಿ ನಾವು ಜೈಕಾರ ಹಾಕೋದಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಕಷ್ಟ ಸುಖಗಳಿಗೆ ಎಲ್ಲದಕ್ಕೂ ಆಗ್ತಾರೆ. ಈ ಸರಿ ಕೂಡ ಮಂತ್ರಿ ಮಂಡಲದಲ್ಲಿ ಇದ್ದಾರೆ. ಅವ್ರಿಗೂ ಶುಭ ಹಾರೈಸೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಂಡ್ಯದ ನಾಯಕರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣರವರು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಿಜವಾಗ್ಲೂ ರಾಜ್ಯಕ್ಕೆ ಇದು ಸಂತಸದ ಸುದ್ದಿ. ಡಿ ಕೆ ಶಿವಕುಮಾರ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ನಾಯಕರಲ್ಲ, ಇಡೀ ದೇಶಕ್ಕೆ ನಾಯಕರು. ಯಾಕೆಂದರೆ ಏನು ರಾಜಕೀಯದ ಕುತಂತ್ರದಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಏನು ಕುತಂತ್ರಗಳನ್ನ ಭೇದಿಸಿ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಪ್ರಮಾಣ ವಚನ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಇದೇ ಸಡಗರ, ಸಂಭ್ರಮ. ನಮಗೆ ರಾಜಕೀಯವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಇವರಿಬ್ಬರು ಬಹಳ ಮುಂಚೂಣಿಯಲ್ಲಿ ನಮ್ಮೆಲ್ಲರೂ ಕೂಡ ಸಹಕಾರ ಮಾಡಿ ಬೆನ್ನು ತಟ್ಟಿ ಇವತ್ತಿಷ್ಟು ಜನ ಯುವಕರುಗಳು, ಇಷ್ಟು ಜನ ಯಾರು ನಾಯಕರುಗಳು, ಇಷ್ಟು ಜನ ಕಾರ್ಯಕರ್ತರುಗಳು ಸೇರಿದ್ದಾರೆ ಅಂದರೆ ಅದು ಪಕ್ಷದ ಮುಖಂಡರುಗಳು ಕೊಟ್ಟಂಥ ಧೈರ್ಯ, ಬೆನ್ನು ತಟ್ಟಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ದೀವಿ. ಪ್ರಮಾಣ ವಚನದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆಹ್ವಾನ ಆಯಿತು. ಹಾಗಾಗಿ ನಾವೆಲ್ಲರೂ ಒಮ್ಮತದಿಂದ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ಒಂದು ಕಡೆ ಸೇರಿಕೊಂಡು ಬೈಕ್ ರ್ಯಾಲಿ ಮಾಡಿ ಸ್ವೀಟ್ ಹಂಚೋದ್ರ ಮುಖಾಂತರ ಒಂದು ನ್ಯಾಯಯುತವಾಗಿ, ಒಂದು ಅರ್ಥಪೂರ್ಣವಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡಂಥ ಶಿವಕುಮಾರ್ ಅಣ್ಣನಿಗೆ ಒಂದು ಗೌರವ ಸಲ್ಲಿಸಲಿಕ್ಕೆ ಪಾರ್ಟಿಯ ಎಲ್ಲ ಕಾರ್ಯಕರ್ತರುಗಳು ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಗಳಿಗೆ ಗೌರವ ಸಲ್ಲಿಸಲಿಕ್ಕೆ, ಸಮಾರಂಭನ ಆಚರಿಸಲಿಕ್ಕೆ ವಿವೇಕಾನಂದರಿಗೆ ನಾವು ಮಾಲಾರ್ಪಣೆ ಮಾಡಿ ಈ ಸಡಗರ ಸಂಭ್ರಮನ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಾವೆಲ್ಲರೂ ಏನು 2 ವರ್ಷಗಳ ಕಾಲ, 3 ವರ್ಷಗಳ ಕಾಲ OCCC ಸಮಸ್ಯೆಗಳು ಮತ್ತು ಇತರೆ ಸಮಸ್ಯೆಗಳನ್ನ ಎಲ್ಲ ಕಡೆನೂ ಕೂಡ ಪ್ರಸ್ತಾಪ ಆಗ್ತಾಯಿತ್ತು. ನಾನು ಈಗಾಗಲೇ ಕೆಲವೊಬ್ರಿಗೆ ಹೇಳಿದ್ದೆ, ಮಾಧ್ಯಮಗಳ ಮುಖಾಂತರ ಜನಗಳಿಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ಬಯಸ್ತೇನೆ. 3 ರಿಂದ 4 ತಿಂಗಳು ಒಳಗಾಗಿ ರಾಜ್ಯದ ಎಲ್ಲ ಸಮಸ್ಯೆಗಳು ಕೂಡ, ಏನು ಕಾಂಟ್ರಾಕ್ಟರ್ಗಳಿಗೆ ಸಮಸ್ಯೆಗಳಾಗಿತ್ತು ಹಾಗೂ ಬಿಲ್ಡರ್ಗಳಿಗೆ ಸಮಸ್ಯೆ ಆಗಿತ್ತು, ಬೆಂಗಳೂರಿನ ಅಭಿವೃದ್ಧಿಗೆ ಸಮಸ್ಯೆ ಆಗಿತ್ತು, ಎಲ್ಲದನ್ನು ಆಲಿಸೋದ್ರ ಮುಖಾಂತರ ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯಕ್ಕೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣ ಅವರ ಹಾದಿಯಲ್ಲಿ ಶಿವಕುಮಾರನ್ನ
ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದ ಜನತೆಗೆ ನ್ಯಾಯ ದೊರಕೋ ರೀತಿಯಲ್ಲಿ ಕೆಲಸ ಮಾಡಿ, ಒಂದು ವರ್ಗ, ಒಂದು ಜಾತಿ, ಒಂದು ಪಕ್ಷಕ್ಕೆ ಸೀಮಿತ ಇಲ್ಲದೆ ಇಡೀ ರಾಜ್ಯದ ಜನತೆಗೆ ಮಾದರಿ ಆಗುವ ನಿಟ್ಟಿನಲ್ಲಿ 25ನೇ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅಣ್ಣ ಅವರು ಕಾರ್ಯನ ರೂಪಿಸ್ತಾರೆ.